Hi friends, hi, hello, namaste and welcome back to our class. Okay friends, ಇವೆಲ್ಲ ಎಪಿಸೋಡ್ಸ್ ಇವೆಲ್ಲ ಕ್ಲಾಸಸ್ ಏನಿದಾವಲ್ಲ 1 to 4 ಸೊ ಮತ್ತೆ ಕಂಟಿನ್ಯೂ ಇರುತ್ತೆ ಇದು. ಸೊ ಇಲ್ಲಿ ನಾನು ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂತೆ ಬೇಸಿಕ್ ಗ್ರಾಮರ್ನ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ಪ್ರೆಸೆಂಟ್ ಇದು ಟೆನ್ಸಸ್ಸನ್ನು ನಾನು ಅಪ್ಲೈ ಮಾಡಿಕೊಂಡು ಟೆನ್ಸ್ ವೈಸ್ ನಿಮಗೆ ಕ್ಲಾಸಸ್ನ ಪಾರ್ಟ್ ವೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಇದಕ್ಕೆ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ನಾನು ಕ್ಲಾಸಸ್ನ ಮಾಡಿರ್ತೇನೆ. ಸೊ ಅಲ್ಲಿ 1, 2, 3 ಹೀಗಾಗಿದೆ. ಇದು 4ನೇ ಕ್ಲಾಸ್ ಇದು. ಸೊ ಯಾರು ಆ ವಿಡಿಯೋಸ್ನ ಅಥವಾ ಕ್ಲಾಸಸ್ನ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ನಿಮಗೆ ಲಿಂಕ್ ಇರುತ್ತೆ. ಸೊ ಅಲ್ಲಿ ಚೆಕ್ ಮಾಡಿರಿ. ಪ್ಲೇ ಲಿಸ್ಟಲ್ಲಿ ನಿಮಗೆ ಲಿಸ್ಟ್ ಇರುತ್ತೆ. ಸೊ ಎಲ್ಲ ರಿಲೇಟೆಡ್ ಇರ್ತಕ್ಕಂಥ ಟ್ರಾನ್ಸ್ಲೇಷನ್ಗಾಗಿರಲಿ, ಬೇಸಿಕ್ ಗ್ರಾಮರ್ ಆಗಿರಲಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸಸ್ ಇರುತ್ತೆ. ಸೊ ಎಂಡಲ್ಲಿ ಕೂಡ ನಾನು ವಿಡಿಯೋಸ್ನ ಹಾಕಿರ್ತೀನಿ, ಅದು ಚೆಕ್ ಮಾಡಿಕೊಡ್ರಿ, ಹೆಲ್ಪ್ ತೊಗೊಳ್ರಿ ಅದರದ್ದು. ಹಾಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ಅಲ್ಲಿ ನಿಮಗೆ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ವಿಡಿಯೋಸ್ ಇರುತ್ತೆ, ಲಿಂಕ್ ಇರುತ್ತೆ. ಸೊ ಚೆಕ್ ಮಾಡಿ. ಸೊ ಯಾರು ಈ ಒಂದು ವಿಡಿಯೋನ ಅಥವಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಕಾನ್ಸೆಪ್ಟ್ ಟ್ರಾನ್ಸ್ಲೇಷನಿಗೋಸ್ಕರ, ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ಟೆನ್ಸಸ್ಸು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಬರೀ ಟ್ರಾನ್ಸ್ಲೇಷನ್ಗೆ ಅಷ್ಟೇ ಅಲ್ಲ, ನಿಮಗೆ ಜನರಲಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಥವಾ ಟೀಚರ್ ಪೋಸ್ಟ್ ಆಗಿರ್ಬೋದು, ಅಥವಾ GPSTR ಹೀಗಾಗಿರ್ಬೋದು, ಅಥವಾ ಗ್ರಾಮರ್ ರಿಲೇಟೆಡ್ ಇರ್ತಕ್ಕಂಥ ಯಾವುದೇ FDA, SDA, ಹಾಗೆ KPTCL, ಸೊ ಹೀಗೆ ಯಾವುದೇ ಎಕ್ಸಾಮ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಬೇಸಿಕ್ ಗ್ರಾಮರ್. ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ. ಟೆನ್ಸಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಸ್ಪೋಕನ್ ಇಂಗ್ಲೀಷ್ಗೂ ಕೂಡ ಬೇಕಾಗುತ್ತೆ. ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೂ ಕೂಡ ಟೆನ್ಸಸ್ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು. ಅದರ ಒಂದು ಹೆಲ್ಪ್ ಅಥವಾ ಅದರ ಒಂದು ಯೂಸೇಜ್ ನಿಮಗೆ ಐಡಿಯಾ ಇತ್ತಂದರೆ ಸೊ ಟ್ರಾನ್ಸ್ಲೇಷನ್ಗೆ ಅಥವಾ ಸೆಂಟೆನ್ಸ್ ಫಾರ್ಮೇಷನ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡೋಣ್ರಿ ಹೇಗಿದೆ ಅಂತೇಳಿ. ಎಸ್, ಇಫ್ ಯು ಆರ್ ರೆಡಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಫ್ರೆಂಡ್ಸ್, ಇಲ್ಲಿ ಟೆನ್ಸಸ್ಸನ್ನು ನಾನು ಹೇಳೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಫಸ್ಟ್ ಟೆನ್ಸಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಪ್ರತಿಯೊಂದು ಕ್ಲಾಸಲ್ಲಿ ಹೇಳಿದ್ದೆ, ಸೊ ಇಲ್ಲಿ ಕೂಡ ಹೇಳ್ತಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ವ್ಯೂವರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ. ಇಲ್ಲಿ ಟೆನ್ಸಸ್ನ ನಾವು ಮೇನ್ಲಿ 3 ಟೈಪ್ಸ್ನ ನೋಡ್ತೇವೆ. So we will see 3 tenses, mainly 3 tenses in English grammar. Okay, first one present tense, next past tense and future tense. Again and next these tenses are classified into, each tense is classified into 4 tenses. ಮತ್ತೇನಾಗುತ್ತೆ ಅಂತಂದರೆ ಇವು ಕ್ಲಾಸಿಫಿಕೇಶನ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ 4, ಪಾಸ್ಟ್ ಟೆನ್ಸಲ್ಲಿ 4, ಫ್ಯೂಚರ್ ಟೆನ್ಸಲ್ಲಿ 4, ಹೀಗೆ ಏನಾಗುತ್ತೆ ಅಂದರೆ ಮತ್ತೆ ಕ್ಲಾಸಿಫಿಕೇಶನ್ಸ್ ಆಗುತ್ತೆ. ಟೋಟಲ್ ಆಗಿ 12 ಟೆನ್ಸಸ್ಸನ್ನು ನಾವು ನೋಡ್ತಾ ಹೋಗ್ತೇವೆ. ಆ ಒಂದು ಆ್ಯಕ್ಷನ್ ಯಾವಾಗ ಆಗ್ತದಲ್ಲ, ಸೊ ಆ ಆ್ಯಕ್ಷನ್ ಅದ್ರ ಮೇಲೆ ಟೆನ್ಸಸ್ ನಮಗೆ ಡಿಪೆಂಡ್ ಆಗಿರ್ತೈತಿ, ಸೆಂಟೆನ್ಸ್ ಫಾರ್ಮೇಷನ್ ಆಗಿರುತ್ತೆ. ಟೆನ್ಸಸ್ ಯಾವಾಗಲೂ ನೋಡ್ರಿ ಏನಪ್ಪ ಅಂತಂದರೆ ಆ ಟೈಮ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೇವೆ ನಾವು. ಅಂದರೆ ಆ್ಯಕ್ಷನ್ ಯಾವಾಗ ಆಗ್ತೈತೆ ಅಲ್ರಿ, ಸೊ ಅದ್ರ ಮೇಲೆ ಟೆನ್ಸಸ್ ಕ್ಲಾಸಿಫಿಕೇಶನ್ ಆಗ್ತದೆ. ಟೆನ್ಸಸ್ ಆರ್ ನಥಿಂಗ್ ಬಟ್ ಟೈಮ್ಸ್ ಆಫ್ ಆ್ಯಕ್ಷನ್ಸ್. ಓಕೆ, ಸೊ ಆ್ಯಕ್ಷನ್ ಯಾವಾಗ ಆಗುತ್ತೆ ಅನ್ನೋದ್ರ ಮೇಲೆ ಆ ಒಂದು ಕಾಲಗಣನೆ ಆಗ್ತೈತಿ. ಸೊ ಅದನ್ನೇ ನಾವು ಟೆನ್ಸಸ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ನಾನು ಪಾಸ್ಟ್ ಟೆನ್ಸಲ್ಲಿ ಮತ್ತು ಫ್ಯೂಚರ್ ಟೆನ್ಸಲ್ಲಿ ಎಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸಸ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಫಸ್ಟ್ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳಿದ್ದೀನಿ, ನೆಕ್ಸ್ಟು ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳಿದ್ದೀನಿ, ಸೊ ನೆಕ್ಸ್ಟು ಸಿಂಪಲ್ ಫ್ಯೂಚರ್ ಟೆನ್ಸ್, ಹೀಗೆ 3 ಕ್ಲಾಸಸ್ನ ಟೆನ್ಸಸ್ಗೆ ಸಂಬಂಧಪಟ್ಟಂತೆ ನಾನು ಮಾಡಿದ್ದೇನೆ. ಹಾಗೆ ನನ್ನ ಚಾನಲ್ ಮೂಲಕ ನಿಮಗೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಕ್ಲಾಸಸ್ ಕೂಡ ಇರುತ್ತೆ. ಸೊ ಸಾಕಷ್ಟು ವಿಡಿಯೋಸ್ನ ಮಾಡಿರ್ತೇನೆ, ಅದ್ರ ಹೆಲ್ಪ್ ತೊಗೊಳ್ರಿ. ಸೊ ಹಾಗೆ ನನ್ನ ಒಂದು ಟ್ರಾನ್ಸ್ಲೇಷನ್ ಪ್ಲೇ ಲಿಸ್ಟಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂತೆ, ಆಮೇಲೆ ಗ್ರಾಮರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಲಾಸಸ್ಸು ಸಿಗ್ತಾ ಹೋಗುತ್ತೆ, ಅದರ ಒಂದು ಹೆಲ್ಪ್ ತೊಗೊಳ್ರಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಇವತ್ತಿಂದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ವರ್ತಮಾನ ಕಾಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತಿಳ್ಕೊಂಡ್ವಿ. ಓಕೆ, ಸೊ ಈಗ ನಾವು ಕಂಟಿನ್ಯೂಯಸ್ ಟೆನ್ಸ್ ತಿಳ್ಕೊಳ್ತಾ ಇದ್ದೇವೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಇನ್ ಕನ್ನಡ ಮುಂದುವರೆದ ವರ್ತಮಾನ ಕಾಲ ಅಂತ ಹೇಳ್ತೇವೆ. ಸೊ ಈಗ ಇಫ್ ದ ಆ್ಯಕ್ಷನ್ ಈಸ್ ರೆಡಿ ಟು ಹ್ಯಾಪನ್ ಅಂತ ಹೇಳಿದೆ ನಾನು. ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಏನಾಗುತ್ತೆ ಅಂದರೆ ಈಗ ಆ್ಯಕ್ಷನ್ ನಡೀತೈತಿ. ಐ ಗೋ ಟು ಸ್ಕೂಲ್ ಅಂತ ಇದೆ. ಸೊ ನಾನು ಸ್ಕೂಲಿಗೆ ಹೋಗ್ತೇನೆ ಅಂದರೆ ಆ್ಯಕ್ಷನ್ ಆಗಿಲ್ಲ. ಸೊ ಅದರ ನೆಕ್ಸ್ಟ್ ಏನಾಗುತ್ತೆ, ಆ್ಯಕ್ಷನ್ ನಡಿಬೇಕು, ಹೌದಾ, ನಡೀತಾ ಇರ್ತೈತಿ. ಸೊ ಪ್ರೆಸೆಂಟ್ ಸಿಚುವೇಷನಲ್ಲಿ, ಈಗ ಸದ್ಯ ಇರ್ತಕ್ಕಂಥ ಸಿಚುವೇಷನ್ನಲ್ಲಿ ಆ್ಯಕ್ಷನ್ ನಡೀತಾ ಇತ್ತಂದರೆ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಇಫ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ಎಟ್ ಪ್ರೆಸೆಂಟ್, ಈಗ ಸದ್ಯ, ನಾವು. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂದರೆ ನಾವು ಅಂತ ಹೇಳ್ತೀವಿ, ಅಥವಾ ಈಗ ಸದ್ಯ ಇರ್ತಕ್ಕಂಥದ್ದು. ಪಾಸ್ಟ್ ಟೆನ್ಸ್ ಅಂದರೆ ಮುಗಿದು ಹೋಗಿರ್ತಕ್ಕಂಥದ್ದು. ಫ್ಯೂಚರ್ ಟೆನ್ಸ್ ಅಂದರೆ ಮುಂದೆ ಆಗ್ತಕ್ಕಂಥದ್ದು, ಇದರ ನೆಕ್ಸ್ಟ್ ಆಗ್ತಕ್ಕಂಥದ್ದು. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಈಗ ಸದ್ಯ ಏನು ನಡೀತಾ ಇದೆ,
ಫಾರ್ ಎಕ್ಸಾಂಪಲ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟೆನ್ಸಸ್. ಓಕೆ, ಸೊ ಯು ಆರ್ ಲಿಸ್ನಿಂಗ್ ಮೈ ಕ್ಲಾಸ್, ಯು ಆರ್ ವಾಚಿಂಗ್ ಮೈ ವಿಡಿಯೋ, ಸೊ ಲೈಕ್ ದಿಸ್. ಇದೇನು ಈಗ ಸದ್ಯ ನಡೀತಾ ಇರ್ತಕ್ಕಂಥದ್ದು, ಆ್ಯಕ್ಷನ್ ಕಣ್ಣು ಮುಂದೆ ಕಾಣ್ತಿರಬೇಕು, ನಡೀತಾ ಇರಬೇಕು, ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಅದನ್ನು ಇಂಗ್ಲೀಷಲ್ಲಿ ಇಫ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್, ಇಫ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ಎಟ್ ಪ್ರೆಸೆಂಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದರೆ ಪ್ರತಿಯೊಂದು ಟೆನ್ಸ್ಗೂ ತಂದೆ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಇರುತ್ತೆ, ಅದರ ಅರ್ಥ ಸ್ಟ್ರಕ್ಚರ್ ಇರುತ್ತೈತಿ. ಆ ಸ್ಟ್ರಕ್ಚರ್ ಬೇಸ್ ಮೇಲೆ ನಾವು ಟೆನ್ಸಸ್ನ ನೋಡ್ತಾ ಹೋಗ್ತೇವೆ. ಈಗ ಎಕ್ಸಾಂಪಲ್ ಇಲ್ಲಿದೆ, ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಹೀಗಿದೆ. ಪ್ರತಿಯೊಂದು ಟೆನ್ಸ್ಗೂ ತಂದೆ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದರ ಬೇಸ್ ಮೇಲೆ ಸೆಂಟೆನ್ಸ್ ಫಾರ್ಮ್ ಆಗುತ್ತೆ. ಒಂದು ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಏನಾಗುತ್ತೆ ಅಂದರೆ ಕ್ರಿಯಾಪ್ರತ್ಯಗಳು ಚೇಂಜ್ ಆಗ್ತಾ ಹೋಗ್ತತಿ. ಈ ಟೆನ್ಸಲ್ಲಿ ಯಾವ ರೀತಿ ಕ್ರಿಯಾಪ್ರತ್ಯಯ ಆಗಿದೆ, ನೆಕ್ಸ್ಟ್ ಟೆನ್ಸಲ್ಲಿ ಯಾವ ರೀತಿ ಕ್ರಿಯಾಪ್ರತ್ಯಯ ಇರುತ್ತದೆ. ಓಕೆ, ಸೊ ಅದ್ರ ಮೇಲೆ ನಾವು ಟೆನ್ಸಸ್ಸನ್ನು ಐಡೆಂಟಿಫೈ ಮಾಡಬೇಕು. ಹೀಗೆ ನಾವು ಕ್ಲಾಸನ್ನು ಹೀಗೆ ನಾವು ಕಲಿಯೋದ್ರಿಂದ ಅವನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಈಸಿ ಆಗುತ್ತೈತಿ. ಅದೇ ಟೆನ್ಸಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ, ಅದು ಕನ್ನಡ ಆಗಿರಲಿ ಅಥವಾ ಇಂಗ್ಲೀಷ್ ಆಗಿರಲಿ. ಓಕೆ, ಸೊ ಇಲ್ಲಿ ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ಆಮ್ ಬಾರ್ ಈಸ್ ಬಾರ್ ಆರ್ ಪ್ಲಸ್ V1 ಪ್ಲಸ್ ING ಫಾರ್ಮ್ ಪ್ಲಸ್ ಅಬ್ಜೆಕ್ಟ್. ಇದು ಸ್ಟ್ರಕ್ಚರ್ ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೌ ಟು ಅಪ್ಲೈ ದಿಸ್ ಸ್ಟ್ರಕ್ಚರ್, ಹೇಗೆ ಅಪ್ಲೈ ಮಾಡಬೇಕು. ಓಕೆ, ಸೊ ಈಗ ನೋಡೋಣ್ರಿ. ಸೊ ಅದಕ್ಕಿಂತ ಮುಂಚಿತವಾಗಿ ಆಮ್ ಈಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇವು ಟು ಬಿ ಫಾರ್ಮ್ಸ್ ಅಂತ ಹೇಳ್ತೇವೆ ನಾವು. ಟು ಬಿ ಫಾರ್ಮ್ಸ್ನ ಎರಡು ರೀತಿ ನೋಡ್ತೀವಿ, ಒಂದು ಪ್ರೆಸೆಂಟ್ ಫಾರ್ಮ್ಸ್ ಮತ್ತು ಒಂದು ಫಾಸ್ಟ್ ಫಾರ್ಮ್ಸ್ ಅಂತೇಳಿ. ಟು ಬಿ ಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋವನ್ನು ಮಾಡಿರ್ತೇನೆ, ಸೊ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದರ ಕೂಡ ಚೆಕ್ ಮಾಡಿರಿ. ಸೊ ಟು ಬಿ ಫಾರ್ಮ್ಸ್ನ ಯೂಸೇಜ್ ನಿಮಗೆ ಐಡಿಯಾ ಬರ್ತೈತಿ ಫ್ರೆಂಡ್ಸ್. ಓಕೆ, ಒಂದು ಇಲ್ಲಿ ಪ್ರೆಸೆಂಟ್ ಫಾರ್ಮ್ಸ್ ಅಂದರೆ ಆಮ್ ಈಸ್ ಆರ್, ಇವು ಪ್ರೆಸೆಂಟ್ ಫಾರ್ಮ್ಸ್. ಇದು ಫಾಸ್ಟ್ ಫಾರ್ಮ್ಸ್ ಅಂದರೆ ಇವುಗಳನ್ನ ಫಾಸ್ಟ್ ಫಾರ್ಮ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ವಾಸ್ ವರ್ ಇರುತ್ತೆ. ಓಕೆ, ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ಇರೋದ್ರಿಂದ ನಾನು ಆಮ್ ಈಸ್ ಆರ್ ತೆಗೆದುಕೊಂಡಿದ್ದೀನಿ. ಇದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರುತ್ತೆ, ಯಾವುದು ಉಳಿದಿರೋದು ವಾಸ್ ವರ್ ಅನ್ನೋದು ನೆಕ್ಸ್ಟ್ ಟೆನ್ಸಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಓಕೆ, ಎಸ್, ಲೆಟ್ಸ್ ಕಮ್ ಟು ನೋ ವಾಟ್ ಈಸ್ ದಟ್. ಎಕ್ಸಾಂಪಲ್ಸ್ V1 ಪ್ಲಸ್ ING ಫಾರ್ಮ್. V1 ಪ್ಲಸ್ ING ಫಾರ್ಮ್ ಅಂತಂದರೆ V1 ಫಾರ್ಮ್ಗೆ ನಾವು ING ಫಾರ್ಮನ್ನು ಸೇರಿಸ್ಬೇಕಾಗ್ತೈತಿ. ಈ ಫಾರ್ ಎಕ್ಸಾಂಪಲ್ ರೀಡಿಂಗ್ ಇದೆ, ರೈಟಿಂಗ್ ಇದೆ, ಸ್ಪೀಕಿಂಗ್, ಗೋಯಿಂಗ್, ರನ್ನಿಂಗ್, ಸಿಂಗಿಂಗ್. ಓಕೆ, ಈ ರೀತಿ ING ಫಾರ್ಮ್ಸ್ ಇರೋದ್ರ ಮೂಲಕ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಯೂಸ್ ಮಾಡಬೇಕಾಗ್ತೈತಿ. ಅದನ್ನೇ V1 ಪ್ಲಸ್ ING ಫಾರ್ಮ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ING ಫಾರ್ಮ್ ಎಲ್ಲ ಕಂಟಿನ್ಯೂಸ್ ಟೆನ್ಸಲ್ಲಿ ಇರುತ್ತೆ, ಅರ್ಥ ಆಗುತ್ತೆ ರೀ. V1 ಪ್ಲಸ್ ING ಫಾರ್ಮ್ ಇದನ್ನು V4 ಅಂತಲೂ ಹೇಳ್ತೀವಿ ವರ್ಬ್ ಫಾರ್ಮೇಷನಲ್ಲಿ. ಸೊ ಇದು ಎಲ್ಲ ಕಂಟಿನ್ಯೂಸ್ ಟೆನ್ಸಲ್ಲಿ ಇರುತ್ತೆ. ಕಂಟಿನ್ಯೂಸ್ ಟೆನ್ಸ್ ಅಂದರೆ ಪ್ರೋಗ್ರೆಸಿವ್ ಅಂತ ಹೇಳ್ತೇವೆ, ಅಲ್ಲಿ ಈ ಒಂದು ಫಾರ್ಮೇಷನ್ ಇರುತ್ತೆ. ಓಕೆ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರಲಿ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರಲಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗಿರಲಿ, ಟೋಟಲ್ ಆಗಿ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂತಂದರೆ ಅಲ್ಲಿ ING ಫಾರ್ಮ್ ಇರುತ್ತೆ. ಓಕೆ, ಬಟ್ ಉಳಿದಿರ್ತಕ್ಕಂಥ ರಿಮೈನಿಂಗ್ ಹೆಲ್ಪಿಂಗ್ ವರ್ಬ್ಸ್ ಏನಾಗುತ್ತೆ, ಚೇಂಜ್ ಇರುತ್ತೆ, ಟೆನ್ಸ್ ವೈಸ್ ಚೇಂಜ್ ಆಗ್ತಾ ಹೋಗ್ತೈತಿ. ಓಕೆ, ನೋಡೋಣ್ರಿ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು. ಫಸ್ಟ್ ನಾವು ಅಕಾರ್ಡಿಂಗ್ ಟು ಸ್ಟ್ರಕ್ಚರ್ ವಿ ಹ್ಯಾವ್ ಟು ಟೇಕ್ ಫಸ್ಟ್ ಸಬ್ಜೆಕ್ಟ್. ಸಬ್ಜೆಕ್ಟಲ್ಲಿ ನಾನು ಐ, ವಿ, ಯು, ಹಿ, ಶಿ, ಇಟ್, ದೇ, ಇವು ಪರ್ಸನ್ಸ್ ಅಂತ ಹೇಳ್ತಾರೆ, ಇವನ್ನ ಪ್ರೊನೌನ್ಸ್ ಅಂತ ಹೇಳ್ತಾರೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್, ಹೀಗೆ ನಾವು ನೋಡ್ತೇವೆ. ಓಕೆ, ಇಲ್ಲಿ ಫಸ್ಟ್ ಪರ್ಸನ್ ಐ ಇದೆ, ಇದ್ರ ಪ್ಲೂರಲ್ ವಿ ಆಗುತ್ತೆ. ಸೆಕೆಂಡ್ ಪರ್ಸನ್ ಯು ಇದೆ, ಇದ್ರ ಪ್ಲೂರಲ್ ಸೇಮ್ ಇರುತ್ತೆ, ಯು ಇರುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ಟಿದ್ರೆ ಥರ್ಡ್ ಪರ್ಸನ್ ಪ್ಲೂರಲ್ ಏನಾಗುತ್ತೆ, ದೇ ಆಗುತ್ತೆ. ಓಕೆ, ಇಲ್ಲಿ ಸಿಂಗ್ಯುಲರ್ ನೌನ್ ಅಂತ ತೆಗೆದುಕೊಂಡೇನೆ, ಈ ಕಡೆ ಪ್ಲೂರಲ್ ನೌನ್ ಅಂತ ತೆಗೆದುಕೊಂಡಿದ್ದೆ. ಹೀಗೆ ಯಾಕೆ ನಾವು ತಿಳ್ಕೊಬೇಕಪ್ಪ ಅಂತಂದರೆ ಸೆಂಟೆನ್ಸ್ ಫಾರ್ಮೇಷನ್ ಆ ಸಬ್ಜೆಕ್ಟ್ ಬಂದಾಗ ಹೇಗಿರುತ್ತೆ ಅನ್ನೋದು ನಮಗೆ ಐಡಿಯಾ ಬರುತ್ತೆ, ಅರ್ಥ ಆಗತ್ತೆ ರೀ. ಹಿ ಇರೋಲ್ಲಿ ಏನಾಗುತ್ತೆ, ದೇ ಇರೋಲ್ಲಿ ಏನಾಗುತ್ತೆ, ಸಿಂಗ್ಯುಲರ್ ನೌನ್ ಇದ್ರೆ ಏನಾಗುತ್ತೆ, ಪ್ಲೂರಲ್ ನೌನ್ ಇದ್ರೆ ಏನಾಗುತ್ತೆ, ಇದು ನಮಗೆ ಐಡಿಯಾ ಬೇಕಾಗುತ್ತೆ. ಇಲ್ಲಿ ಸಿಂಗ್ಯುಲರ್ ನೌನ್ ಅಂದರೆ ಯಾವುದೇ ಸಿಂಗ್ಯುಲರ್ ನೌನ್ ಇರ್ಬೋದು, ಬಾಯ್ ಇರ್ಬೋದು, ಕ್ಯಾಟ್ ಇರ್ಬೋದು, ಲಯನ್ ಇರ್ಬೋದು, ಹೀಗೆ. ಅದ್ರ ಜೊತೆಗೆ ನೇಮ್ಸ್ ಆಫ್ ಪರ್ಸನ್ಸ್ ಇರ್ಬೋದು, ನೇಮ್ಸ್ ಆಫ್ ಪ್ಲೇಸಸ್ ಕೂಡ ಇರ್ಬೋದು. ಈಗ ರಾಮ, ಸೀತಾ, ಬೆಂಗಳೂರು, ಧಾರವಾಡ, ಹೀಗೆ ನಾವು ತೆಗೆದುಕೊಳ್ಬೋದು. ಓಕೆ, ಸೊ ಇದು ಸಬ್ಜೆಕ್ಟ್ ಅಪ್ಲೈ ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಆಮ್, ಈಸ್, ಆರ್ ಹೇಗೆ ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ಆಮ್, ಐ ಆಮ್, ಐ ಇರೋಲ್ಲೇ ಆಮ್ ಯೂಸ್ ಮಾಡಬೇಕು, ಐ ಆಮ್. ಸೊ ಆರ್ ಎಲ್ಲಿ ಯೂಸ್ ಮಾಡಬೇಕು, ವಿ ಇರೋಲ್ಲೇ, ಪ್ಲೂರಲ್ ನೌನ್ಸ್ ಇರೋಲ್ಲೇ, ದೇ ಇರಲ್ಲೇ, ಯು ಇರೋಲ್ಲೇ, ಹೀಗೆ ತೆಗೆದುಕೊಳ್ಬೇಕಾಗ್ತದೆ. ಎಕ್ಸಾಂಪಲ್ ವಿ ಆರ್, ಯು ಆರ್, ದೇ ಆರ್, ಸ್ಟೂಡೆಂಟ್ಸ್ ಆರ್, ಯು ಆರ್, ಈ ರೀತಿ ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಈಸ್ ತೆಗೆದುಕೊಂಡ್ರೆ ಅಂದರೆ ಈ ಈಸ್, ಶಿ ಈಸ್, ಇಟ್ ಈಸ್, ಸಿಂಗ್ಯುಲರ್ ನೌನ್ ಅಂದರೆ ಯಾವುದು, ಲಯನ್ ಈಸ್, ಎಲಿಫೆಂಟ್ ಈಸ್, ರಾಮ ಈಸ್, ಸೀತಾ ಈಸ್, ಈ ರೀತಿ ತೆಗೆದುಕೊಳ್ತೇವೆ. ಓಕೆ, ಸೊ ನೆಕ್ಸ್ಟು V1 ಪ್ಲಸ್ ING ಫಾರ್ಮ್. V1 ಪ್ಲಸ್ ING ಫಾರ್ಮ್ ಹೇಗೆ ತೆಗೆದುಕೊಳ್ಬೇಕು, ಸ್ಪೀಕಿಂಗ್ ತೆಗೆದುಕೊಂಡೇನಿಲ್ಲೇ ಎಕ್ಸಾಂಪಲ್ಗೆ. ಸ್ಪೀಕಿಂಗ್
ನೆಕ್ಸ್ಟ್ ಆಬ್ಜೆಕ್ಟ್ ಏನಿದೆ ಇನ್ ಇಂಗ್ಲೀಷ್ ಅಂದರೆ ಏನಾಗ್ತದೆ ಸೆಂಟೆನ್ಸ್ ಫಾರ್ಮೇಷನ್. ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ವಿ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ಹಿ ಈಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ಯು ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ರಾಮ ಈಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ದೇ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ಆ್ಯಂಡ್ ಪ್ಲೂರಲ್ ನೌನ್ಸ್ ಯಾವುದಾದ್ರೂ ಸ್ಟೂಡೆಂಟ್ಸ್ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಹೀಗೆ ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ ಫ್ರೆಂಡ್ಸ್. ಸೊ ಐಡಿಯಾ ಬರ್ತಾ ಇದೆಯಲ್ಲ ಈಗ ಯಾವ ರೀತಿ ನಾವು ಟು ಬಿ ಫಾರ್ಮ್ಸನ್ನು ಯೂಸ್ ಮಾಡಬೇಕು ಅಂದರೆ ಆಮ್, ಈಸ್, ಆರ್ ಇವುಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಸ್ಟ್ರಕ್ಚರ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಐಡಿಯಾ ಬಂತು. ಈಗ ಸೆಂಟೆನ್ಸ್ ಫಾರ್ಮೇಷನ್ ನೋಡೋಣ್ರಿ ಹೇಗಾಗಿದೆ ಅನ್ನೋದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈಗ ಎಕ್ಸಾಂಪಲ್ ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ವಿ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಹೀಗೆ ನಾವು ನೋಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಹಾಗೆ ಇಲ್ಲೇ ಶಿ ಈಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ಹಿ ಈಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಹೀಗೆ ನೀವು ಯಾವುದಾದ್ರೂ ಸಬ್ಜೆಕ್ಟ್ನ ಅಪ್ಲೈ ಮಾಡಿಕೊಂಡು ಆ ಸಬ್ಜೆಕ್ಟ್ ಪ್ರೊನೌನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಈಗ ಒಂದು ಸೆಕೆಂಡ್ ಫ್ರೆಂಡ್ಸ್, ಈಗ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸೊ ಯಾವ ರೀತಿ ಸೆಂಟೆನ್ಸ್ ಫಾರ್ಮೇಷನ್ ಆಗಿದೆ ಇದು ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ಹೇಗಾಗುತ್ತೆ ಹಾಗಿದ್ರೆ ನೋಡ್ರಿ. ಈಗ ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಅಂತ ಇದೆ. ಸೊ ನಾನು ಇಂಗ್ಲೀಷ್ನಲ್ಲೇ ಮಾತನಾಡುತ್ತಿದ್ದೇನೆ ಫ್ರೆಂಡ್ಸ್ ಅದು. ಸೊ ನೆಕ್ಸ್ಟು ವಿ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ನಾವು ಇಂಗ್ಲೀಷ್ನಲ್ಲಿ ಮಾತನಾಡುತ್ತಿದ್ದೇವೆ. ಇಲ್ಲಿ ಕ್ರಿಯಾಪ್ರತ್ಯಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಆ ಕ್ರಿಯಾಪ್ರತ್ಯಯ ಮೇಲೆ ಇದು ಯಾವ ಟೆನ್ಸ್ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ ಫ್ರೆಂಡ್ಸ್. ಓಕೆ, ಈ ಎಕ್ಸಾಂಪಲ್ ಐ ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಇದೆ. ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನು ತಿಳ್ಕೊಂಡ್ವಿ, ನಾನು ಇಂಗ್ಲೀಷ್ನಲ್ಲಿ ಮಾತನಾಡುತ್ತೇನೆ, ಇನ್ನೂ ಆ್ಯಕ್ಷನ್ ಆಗಿಲ್ಲ, ಮಾತನಾಡುತ್ತೇನೆ ಅಂತ ಹೇಳ್ತೀವಿ. ಇದು ಕಂಟಿನ್ಯೂಯಸ್ ಇದೆ ಅಂದರೆ ಇಲ್ಲೇ ನಡೀತಾ ಇದೆ. ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ನಾನು ಇಂಗ್ಲೀಷ್ನಲ್ಲಿ ಮಾತನಾಡುತ್ತಿದ್ದೇನೆ. ಶಿ ಈಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ಅವಳು ಇಂಗ್ಲೀಷ್ನಲ್ಲಿ ಮಾತನಾಡುತ್ತಿದ್ದಾಳೆ. ರಾಮ ಈಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ರಾಮನು ಇಂಗ್ಲೀಷ್ನಲ್ಲಿ ಮಾತನಾಡುತ್ತಿದ್ದಾನೆ. ಹೀಗೆ ನೋಡಬೇಕಾಗತ್ತೆ ಫ್ರೆಂಡ್ಸ್ ಅದನ್ನ. ಓಕೆ, ಸೊ ಹೀಗೆ ಮಾಡೋದ್ರಿಂದ, ಹೀಗೆ ಕಲಿಯೋದ್ರಿಂದ ನೀವು ಟೆನ್ಸಸ್ಸನ್ನು ಟ್ರಾನ್ಸ್ಲೇಷನ್ ಭಾಳ ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಸೆಂಟೆನ್ಸ್ನ ಫಾರ್ಮೇಷನ್ ಮಾಡ್ಬೋದು, ಅಥವಾ ನಾನು ಪ್ರಾಕ್ಟೀಸ್ ಕ್ಲಾಸಸ್ನ ಏನು ಮಾಡಿರ್ತೇನಲ್ಲ ಸೊ ಅದು ಕೂಡ ನಿಮಗೆ ಅರ್ಥ ಆಗುತ್ತೆ ಬೇಗ. ಓಕೆ, ಸೊ ಈ ಸ್ಕ್ರೀನ್ನ ನೋಡ್ರಿ, ಹಾಗೆ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ರಿ, ಇಲ್ಲ ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ರಿ. ಎಲ್ಲ ಇವು ಪಾಯಿಂಟ್ಸನ್ನು ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಡೈಲಿ ನೀವು ಕ್ಲಾಸ್ನ ನೋಡೋದು ಅಥವಾ ನೋಟ್ಸ್ ಮಾಡೋದ್ರ ಮೂಲಕ ನಿಮಗೆ ಟೆನ್ಸಸ್ ಪರ್ಫೆಕ್ಟ್ ಆಗ್ತೀರಿ. ಸೊ ಇದಕ್ಕೆ ರಿಲೇಟೆಡ್ ಇರತಕ್ಕಂಥ ಜನರಲ್ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಸಾಕಷ್ಟು ನಾನು ಕ್ಲಾಸಸ್ನ ಮಾಡಿರ್ತೇನೆ. ಸೊ ನನ್ನ ಚಾನಲ್ ಚೆಕ್ ಮಾಡಿರಿ ಅಥವಾ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ, ಅಥವಾ ವಿಡಿಯೋ ಎಂಡಲ್ಲಿ ನಿಮಗೆ ಐ ಕಾರ್ಡ್ಸು ಅಥವಾ ನಿಮಗೆ ವಿಡಿಯೋಸ್ನ ಲಿಂಕ್ ಕೂಡ ಇರುತ್ತೆ, ಅವುಗಳನ್ನ ಚೆಕ್ ಮಾಡಿರಿ. ಇದ್ರ ಜೊತೆಗೆ ನಿಮಗೆ ಇಂಗ್ಲೀಷ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ, ಅರ್ಥ ಆದರೆ, ಹೆಲ್ಪ್ಫುಲ್ ಆದರೆ, ಯೂಸ್ಫುಲ್ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಅಥವಾ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ಸೋ ಹ್ಯಾವ್ ಎ ನೈಸ್ ಡೇ. ವಿಲ್ ಮೀಟ್ ಅಗೇನ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಆ್ಯಂಡ್ ಟೇಕ್ ಕೇರ್ ಆಫ್ ಯು. And thank you once again and have a nice day.